Hello students, welcome to Trivika Academy. I hope everybody is doing fine. So PGCET 2026 MBA MCA already result ಕೂಡ ಬರಬೇಕಾಗಿದೆ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾರೆ. ಸೊ ವೆನ್ ವಿಲ್ ಬಿ ದ ರಿಸಲ್ಟ್ ಸರ್, ರಿಸಲ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ವೆರಿ ಸೂನ್ ದೇ ವಿಲ್ ಡಿಕ್ಲೇರ್ ದ ರಿಸಲ್ಟ್, ಮೋಸ್ಟ್ಲಿ ವಿದಿನ್ ಅ ವೀಕ್ ಆರ್ 10 ಡೇಸ್ ಒಳಗಡೆ ರಿಸಲ್ಟ್ ನ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ದಟ್ ಯು ನೀಡ್ ಟು ನೋ ಅಬೌಟ್ ದ ಕಾಲೇಜಸ್, ಬಿಕಾಸ್ ನಿಮಗೆ ರಿಸಲ್ಟ್ ಬಂದಾದ್ಮೇಲೆ ವಿಲ್ ಬಿ ನಾಟ್ ಹ್ಯಾವಿಂಗ್ ಮಚ್ ಟೈಮ್, ಜಾಸ್ತಿ ಟೈಮ್ ಇರೋದಿಲ್ಲ ನಿಮಗೆ. ಹಾಗಾಗಿ ಟಾಪ್ ಕಾಲೇಜ್ಗಳು ಯಾವ್ಯಾವ ಅಂತ ನಿಮ್ಗೆ ಗೊತ್ತಾಗಬೇಕಾಗುತ್ತೆ, ಅಥವಾ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಯಾವ ಕಾಲೇಜ್ಗಳನ್ನ ನೀವು ನೋಡಿ ಇಟ್ಕೊಳ್ಬೇಕು ಅಂತ ಗೊತ್ತಾಗಬೇಕಾಗುತ್ತೆ. ಸೊ ಆನ್ ದಟ್ ಬೇಸ್ ಯು ಕ್ಯಾನ್ ಡು ದ ಆಪ್ಷನ್ ಎಂಟ್ರಿ, ಪ್ರಿಯಾರಿಟಿ ವೈಸ್ ಆಪ್ಷನ್ ಎಂಟ್ರೀಸ್ ಗಳನ್ನ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ವಿಲ್ ಟ್ರೈ ಟು ಸಿ ವಾಟ್ ಆರ್ ದ ಟಾಪ್ 10 ಕಾಲೇಜಸ್ ಇನ್ ಕರ್ನಾಟಕ ಅಂಡರ್ PGCET. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 10 ಕಾಲೇಜಸ್ ಗಳನ್ನ ಹೇಳಿರ್ತೀನಿ ಅಂಡ್ ಟಾಪ್ 10 MBA ಮತ್ತು MCA ಎರಡು ಕೂಡ ಹೇಳ್ತೀನಿ ನಾನು. ಸೊ ಇನ್ ಕೇಸ್ ನಿಮಗೆ ನಿಮ್ಮ ರ್ಯಾಂಕಿಂಗ್ ಅಕಾರ್ಡಿಂಗ್ ಟು ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮಗೆ ಕಾಲೇಜ್ ಲಿಸ್ಟ್ ಕೊಡಬೇಕು ಅಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು 2025 ಮತ್ತು 2024 ಎರಡೂ ಕೂಡ ಕಟ್ ಆಫ್ ನಾನು ಹಾಕಿರ್ತೀನಿ, ಕಟ್ ಆಫ್ PDF ಹಾಕಿರ್ತೀನಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯು ಕ್ಯಾನ್ ಲಿಸ್ಟೆಡ್ ಔಟ್ ದ ಕಾಲೇಜಸ್. ಸೊ ರಿಸಲ್ಟ್ ಬಂದಾದ್ಮೇಲೆ ಆಪ್ಷನ್ ಎಂಟ್ರಿಗಳನ್ನ ಯಾವ ರೀತಿ ಮಾಡಬೇಕು, ಸೊ ಅದು ಕೂಡ ನಾವಿರ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ನಾನು ಅದು ಕೂಡ ಅದ್ರ ಜೊತೆ ಆ ಒಂದು ಸಿಚುವೇಶನ್ ಕೂಡ ನಿಮ್ಮ ಜೊತೆಗೆ ಇರುತ್ತೆ. ನಾವು ಡೋಂಟ್ ವರಿ ಅಬೌಟ್ ದಟ್. ರೈಟ್, ಫೈನ್. ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಟ್ರೈ ಟು ಸಿ ವಾಟ್ ಆರ್ ದ ಟಾಪ್ 10 MBA MCA ಕಾಲೇಜಸ್ ಅಂಡರ್ PGCET. ಸೊ ಇದನ್ನ ನೋಡ್ತಾ ಹೋಗುವ. ಸೊ ಬಿಫೋರ್ ದಟ್ ನಿಮಗೆ ಕೆಲವೊಂದು ಥಿಂಗ್ಸ್ ಗಳು ಗೊತ್ತಾಗಬೇಕಾಗುತ್ತೆ. ಏನೇನೋ ಅಂದ್ರೆ ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ದ ಕಟ್ ಆಫ್. ಕಟ್ ಆಫ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಕಟ್ ಆಫ್ ಅಂದ್ಬಿಟ್ರೆ ನಿಮ್ಮ ಕಾಲೇಜ್ ಇದನ್ನ ಡಿಸೈಡ್ ಮಾಡ್ತಾರೆ ಅನ್ಕೊಂಡಿರ್ತಾರ. ಆ ತರ ಅಲ್ಲ. ಕಟ್ ಆಫ್ ಅಂದ್ರೆ ಏನು? ಸಿಂಪಲ್. ಇವಾಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಎ ಅಂತ ಇದೆ. ಈ ಕಾಲೇಜ್ ಎದು ಕಟ್ ಆಫ್ ಅಂದ್ರೆ ಏನು? ಈ ಕಾಲೇಜ್ ಇದು ಕಟ್ ಆಫ್ ಅಂತ ಏನು? ಕಟ್ ಆಫ್ ರ್ಯಾಂಕಿಂಗ್ ಅಂದ್ರೆ ಏನು ಅಂತ ಸಿಂಪಲ್. ಇವಾಗ ಎ ಅನ್ನೋ ಒಂದು ಕಾಲೇಜ್ ಇದೆ. ಎ ಅನ್ನೋ ಒಂದು ಕಾಲೇಜಲ್ಲಿ ಜನರಲ್ ಮೆರಿಟ್ ನಿಮ್ಮ GM ಗೆ ಸಪೋಸ್ 200 ಕಟ್ ಆಫ್ ಇದೆ ಅಂತ ಅನ್ಕೊಳ್ರಿ. ಅಂದ್ರೆ ಯಾರು 200 ಮತ್ತೆ 200 ಬಿಲೋ ಬಂದಿರ್ತೀರಾ ನಿಮ್ಗೆ ಈ ಒಂದು ಕಾಲೇಜ್ ಸಿಗುವಂತ ಚಾನ್ಸ್ ಇರುತ್ತೆ. ಹಾಗಾದ್ರೆ ಈ ಒಂದು ಎ ಅನ್ನೋ ಕಾಲೇಜ್ಗೆ 200 ಕಟ್ ಆಫ್ ಯಾರು ಡಿಸೈಡ್ ಮಾಡಿದ್ರು? ಸಿಂಪಲ್. ಈಗ ಎ ಅನ್ನೋ ಕಾಲೇಜ್ಗೆ ಸಪೋಸ್ ಫಾರ್ ಎಕ್ಸಾಂಪಲ್ GM ಕ್ಯಾಟಗರಿಯಲ್ಲಿ 30 ಸೀಟ್ ಇದಾವೆ ಅಂತ ಅನ್ಕೊಳ್ರಿ. 30 ಸೀಟು GM ಕ್ಯಾಟಗರಿ ಇದಾವೆ. ಸಪೋಸ್ ಇವಾಗ 29 ಬಿಟ್ಟು 30ನೇ ಸೀಟು 30th ಸೀಟು ಯಾರಿಗೆ ಸಿಕ್ಕಿದೆ? 30th ಸೀಟು 200 ರ್ಯಾಂಕ್ ಯಾರಿಗೆ ಬಂದಿರುತ್ತೋ ಅವನಿಗೆ ಸಿಕ್ಕಿರುತ್ತೆ. ಅವಾಗ ಏನಾಯ್ತು? ಆ ಕಾಲೇಜ್ ಕಟ್ ಆಫ್ ಇರೋದು 200 ಆಯ್ತು. ಸಪೋಸ್ ಇವಾಗ ಇದೇ ಕಾಲೇಜು 3B ಕ್ಯಾಟಗರಿಗೆ 450 ಕಟ್ ಆಫ್ ಇದೆ ಅಂತ ಅನ್ಕೊಡ್ರಿ. 450 ಅಂದ್ರೆ ಏನು? 3B ಕ್ಯಾಟಗರಿಯಲ್ಲಿ ಈ ಕಾಲೇಜಲ್ಲಿ 10 ಸೀಟ್ ಇದಾವೆ ಅನ್ಕೊಡ್ರಿ. 10ನೇ ಸೀಟು ಯಾರಿಗೆ ಸಿಕ್ಕಿರುತ್ತೆ? 450 ರ್ಯಾಂಕಿಂಗ್ ಬಂದಂಗೆ ಸಿಕ್ಕಿರುತ್ತೆ. ಅವಾಗ 450 ಏನಾಗಿರುತ್ತೆ? ಈ ಒಂದು 3B ಕ್ಯಾಟಗರಿದು ಕಟ್ ಆಫ್ ಆಗಿರುತ್ತೆ ಆ ಕಾಲೇಜಲ್ಲಿ. ಐ ಹೋಪ್ ನಿಮಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ. ಕಟ್ ಆಫ್ ಅಂದ್ರೆ ಏನು? ಇಟ್ ವಿಲ್ ಬಿ ನಾಟ್ ಡಿಸೈಡೆಡ್ ಬೈ ದ ಕಾಲೇಜ್, ಇಟ್ ವಿಲ್ ಬಿ on the base of priorities will be given by the students ಏನ್ priority ಕೊಟ್ಟಿರ್ತಾರೆ ಅದರ ಬೇಸಿಸ್ ಮೇಲೆ ಏನಾಗುತ್ತೆ? ಕಟ್ ಆಫ್ ಡಿಸೈಡ್ ಆಗುತ್ತೆ. ಸರ್ ಹಂಗಾರೆ ನಾನು ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಮಾಡಬೇಕು? ನೆನ್ಪಿಡ್ಕೊಡ್ರಿ, ನೀವು 2025 ಈ ವರ್ಷ ಹೇಳ್ತಾನೆ 2025 ಕಟ್ ಆಫ್ ಇದೆ. ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್, ಮತ್ತೆ ಫೈನಲ್ ರೌಂಡ್ ಕಟ್ ಆಫ್. ನೀವು 2025 ಫಸ್ಟ್ ರೌಂಡ್ ಕಟ್ ಆಫ್ PDF ನ ತಗೊಂಡು ಅದ್ರ ಬೇಸಿಸ್ ಮೇಲೆ ನೀವೇನ್ ಮಾಡಬೇಕಾಗುತ್ತೆ? ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಬೇಕಾಗುತ್ತೆ. ಡೋಂಟ್ ವರಿ, ಆಪ್ಷನ್ ಎಂಟ್ರಿ ರಿಲೀಸ್ ಮಾಡಿದಾಗ ನಾವು ಇರ್ತೀವಿ, ಮತ್ತೆ ನಿಮಗೆಲ್ಲ ಹೇಳ್ತೀನಿ ನಾನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ನಾನು ಹೇಳ್ತೀನಿ. ಬಟ್ ನೀವೇನ್ ರೆಫರ್ ಮಾಡಬೇಕು? 2025 ಫಸ್ಟ್ ರೌಂಡ್ ಕಟ್ ಆಫ್ ನೋಡಬೇಕು. ಯಾವ ರೀತಿ ಮಾಡೋದು? ಸಿಂಪಲ್. ಒಂದು ಸಿಂಪಲ್ ಆಗಿ ಹೇಳ್ತೀರಾ, ಅದಾದ್ಮೇಲೆ ವಿಲ್ ಗೋ ಟು ಟಾಪ್ ಕಾಲೇಜ್ಗಳಿಗೆ ಹೋಗುವ. ಸೊ ನೋಡ್ಕೊಳ್ಳಿ. ಸೊ ಫಸ್ಟ್ ರೌಂಡ್ ಕಟ್ ಆಫ್ ಯಾವ ರೀತಿ ನೋಡಬೇಕು? ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ದು ಎ ಅನ್ನೋ ಒಂದು ಏನಾಗಿರುತ್ತೆ, ರ್ಯಾಂಕಿಂಗ್ ಬಂದು 5000 ಇರುತ್ತೆ ಅನ್ಕೊಡ್ರಿ. ರ್ಯಾಂಕಿಂಗ್ ನಿಮ್ದು 5000 ಬಂತು, ನಿಮ್ ರಿಸಲ್ಟ್ ಬರುತ್ತೆ 5000 ರ್ಯಾಂಕಿಂಗ್ ಬರುತ್ತೆ. ನೀವು ಇವಾಗ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿಗಳನ್ನ ಮಾಡಬೇಕು. ಅಂದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು? ಫಸ್ಟ್ ಪ್ರಿಯಾರಿಟಿ ಯಾವ ಕಾಲೇಜ್ ಬೇಕು, ಸೆಕೆಂಡ್ ಪ್ರಿಯಾರಿಟಿ ಯಾವ ಕಾಲೇಜ್ ಬೇಕು, ಥರ್ಡ್ ಪ್ರಿಯಾರಿಟಿ ಯಾವ ಕಾಲೇಜ್ ಬೇಕು, ಈ ತರ ನೀವು ಅನ್ಲಿಮಿಟೆಡ್ ಪ್ರಿಯಾರಿಟಿ. ಸಪೋಸ್ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 175 MBA ಕಾಲೇಜ್ ಇದ್ರೆ ನೀವು 175 ಪ್ರಿಯಾರಿಟಿಗಳನ್ನು ಕೂಡ ಹಾಕಬಹುದು. ದೇರ್ ಇಸ್ ನೋ ಬಾರ್. ಎಷ್ಟು ಪ್ರಿಯಾರಿಟಿ ಬೇಕಾದ್ರೆ ಹಾಕಬಹುದು. ಸಪೋಸ್ ಇವಾಗ ನನ್ನ ರ್ಯಾಂಕಿಂಗು 5000 ರ್ಯಾಂಕಿಂಗ್ ಇದೆ ಅಂತ ಅನ್ಕೊಡ್ರಿ. ನಿಮ್ದು ನೀವೇನ್ ಮಾಡ್ತೀರಾ? ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈಗ RV ಕಾಲೇಜ್ ಕಟ್ ಆಫ್ 190 ಇದೆ ಅನ್ಕೊಡ್ರಿ. ನೀವೇನ್ ಮಾಡ್ತೀರಾ? RV ಕಾಲೇಜ್ 190, ನನಗೆ ಫಸ್ಟ್ ಪ್ರಿಯಾರಿಟಿ ಯಾವ್ದಪ್ಪ? RV ಕಾಲೇಜ್. ಸೊ PS ಕಾಲೇಜ್ ನಿಮಗೆ 250 ರ್ಯಾಂಕಿಂಗ್ ಇದೆ ಅಂತ ಅನ್ಕೊಡ್ರಿ. ಕಟ್ ಆಫ್ 200 ಕಟ್ ಆಫ್ ಇದೆ. ಅವಾಗ 2025 ನೀವೇನ್ ಮಾಡ್ತೀರಾ? ಸೆಕೆಂಡ್ ಪ್ರಿಯಾರಿಟಿ ನಿಮ್ಗೆ ಯಾವ್ದು ಬೇಕು? PS ಬೇಕು ಅಂತ ಹಾಕ್ತೀರಾ. ಸೊ ಈ ಕಾಲೇಜ್ ನಿಮ್ಗೆ ಸಿಗುವಂತ ಚಾನ್ಸಸ್ ಇರುತ್ತೆ? ಚಾನ್ಸ್ ಇಲ್ಲ. ಯಾಕೆ? ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆಪ್ಪ? 5000 ಇದೆ. ಬಟ್ ನೀವ್ ಯಾವ್ದು ಹಾಕ್ತಿದ್ದೀರಾ? RV PS ರಾಮ ಈ ತರ ಹಾಕ್ತೀರಾ. I'm not saying ಹಾಕಬಾರ್ದು ಅನ್ನೋ ಕಾರಣಕ್ಕೆ ಹಾಕಬಾರ್ದು ಅಂತ ಹೇಳ್ತಿಲ್ಲ. The thing is you should analyze ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು. ಅವಾಗ ಸಪೋಸ್ ಫಾರ್ ಎಕ್ಸಾಂಪಲ್ 5000 ರ್ಯಾಂಕಿಂಗ್ ಇತ್ತು ಅಂತ ಅನ್ಕೊಡ್ರಿ. ಸ್ಟಾರ್ಟ್ ಫ್ರಮ್ 2000, ಸ್ಟಾರ್ಟ್ ಫ್ರಮ್ 1500, ನೋ ಪ್ರಾಬ್ಲಮ್. 5000 ರ್ಯಾಂಕಿಂಗ್ ಬಂದಿತ್ತು ಅಂದ್ರೆ ಸ್ಟಾರ್ಟ್ ಫ್ರಮ್ 1500, ಸ್ಟಾರ್ಟ್ ಫ್ರಮ್ 2000 ಇರುವಂತಹ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿಗಳನ್ನ ಮಾಡ್ತಾ ಹೋಗ್ರಿ. ಅವಾಗ ನಿಮಗೆ ಬೆಸ್ಟ್ ಕಾಲೇಜ್ ಸಿಗುವಂತಹ ಪ್ರಿಯಾರಿಟೀಸ್ ಜಾಸ್ತಿ ಇರ್ತವೆ.
ಜಾಸ್ತಿ ಬೆಸ್ಟ್ ಕಾಲೇಜ್ ಸಿಗುವಂತ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ. ಸೊ ನಾನು ಹೇಳ್ತೀನಿ ಪ್ರಿಯಾರಿಟೀಸ್ಗಳನ್ನ ಹೆಂಗ್ ಸೆಟ್ ಮಾಡ್ಕೋಬೇಕು ಪ್ರತಿಯೊಂದು ನಾನು ಹೇಳ್ತೀನಿ. ಬಟ್ ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಆಪ್ಷನ್ ಎಂಟ್ರಿ ವೆರಿ ಪ್ರಾಪರ್ಲಿ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೀನಿ ಕೇಳ್ರಿ, ನಿಮಗೆ 1000 ರ್ಯಾಂಕಿಂಗ್ ಬಂದಿತ್ತು ಅಂತ ಅನ್ಕೊಡ್ರಿ, 1000 ರ್ಯಾಂಕಿಂಗ್ ನಿಮ್ದು ಬಂದಿದೆ. ಸಪೋಸ್ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಆಲ್ದೋ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟಾಪ್ MBA MCA ಕಾಲೇಜ್ ಬಗ್ಗೆ ಇರೋದ್ರಿಂದ ಅದಕ್ಕೂ ಲಿಂಕ್ ಆಗಿ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಇವಾಗ ನಿಮ್ಮ ರ್ಯಾಂಕಿಂಗ್ ಎ ಅನ್ನೋ ಒಂದು ರ್ಯಾಂಕಿಂಗು 1000 ಇದೆ, ಬಿ ಅನ್ನೋ ಒಂದು ರ್ಯಾಂಕಿಂಗು 1200 ಇದೆ ಅಂತ ಅನ್ಕೊಡ್ರಿ. ಬಿ ಅನ್ನೋ ರ್ಯಾಂಕಿಂಗು 1200 ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೆನ್ಪಿಟ್ಕೊಡ್ರಿ. ಸೊ ಎ ಅನ್ನೋ ರ್ಯಾಂಕಿಂಗು 1000 ಇದೆ, ಬಿ ಅನ್ನೋ ರ್ಯಾಂಕಿಂಗ್ 1200 ಇದೆ. ಇವಾಗ ಏನ್ ಮಾಡ್ತಾನೆ, ಎ ಅನ್ನೋ ಒಂದು ಹೇಳ್ತೀನಿ, ಎ ಅನ್ನೋದು ನೋಡ್ರಿ, ಇವಾಗ ಯಾವುದೋ ಒಂದು ಎಕ್ಸ್ ಅನ್ನೋ ಕಾಲೇಜ್ ಇದೆ, ಈ ಎಕ್ಸ್ ಅನ್ನೋ ಕಾಲೇಜ್ದು ಕಟ್ ಆಫ್ ಎಷ್ಟಾಗಿದೆಪ್ಪ, 1150 ಇದೆ. 1150 ಇದೆ ಅಂತ ಅನ್ಕೊಡ್ರಿ. ಯಾವುದು ಎಕ್ಸ್ ಅನ್ನೋ ಕಾಲೇಜ್ 1150 ರ್ಯಾಂಕಿಂಗ್ ಇದೆ. ಎ ಅನ್ನೋನ್ಗೆ 1000 ಬಂದಿದೆ ರ್ಯಾಂಕಿಂಗು, ಬಿ ಅನ್ನೋಗೆ 1200. ಆಬ್ವಿಯಸ್ಲಿ ಯಾರಿಗೆ ಕಾಲೇಜ್ ಸಿಗುತ್ತಪ್ಪ, ತುಂಬಾ ಜನ ಸ್ಟೂಡೆಂಟ್ಸ್ ಅಫ್ಕೋರ್ಸ್ 1000 ಅನ್ನೋಂಗೆ ಕಾಲೇಜ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ಗೇಮ್ ಆಗುತ್ತೆ ನೋಡ್ರಿ. ಸೊ ಈಗ ಎ ಅನ್ನೋ ಒಂದು ಆಪ್ಷನ್ ಎಂಟ್ರಿ ಏನಾಗಿರುತ್ತೆ, ಅವನು ಫಸ್ಟ್ ಪ್ರಿಯಾರಿಟಿದಲ್ಲಿ ಏನ್ ಮಾಡಿರ್ತಾನೆ, RV ಕಾಲೇಜ್ ಹಾಕಿರ್ತಾನೆ. ಸೆಕೆಂಡ್ ಪ್ರಿಯಾರಿಟಿದಲ್ಲಿ PS ಕಾಲೇಜ್ ಹಾಕಿರ್ತಾನೆ. ಥರ್ಡ್ ಪ್ರಿಯಾರಿಟಿದಲ್ಲಿ ದಯಾನಂದ ಸಾಗರ ಹಾಕಿರ್ತಾನೆ. ಫೋರ್ತ್ ಪ್ರಿಯಾರಿಟಿ ಏನ್ ಹಾಕಿರ್ತಾನೆ ಅವನು, ಈ ಎಕ್ಸ್ ಅನ್ನೋ ಕಾಲೇಜ್ ಹಾಕಿರ್ತಾನೆ. ಇದು ಯಾವ್ದಪ್ಪ, ಇದು ಫಸ್ಟ್ ಯಾವುದು 1000 ತಗೊಂಡೋದು, ಯಾರ್ದಿದು 1000 ರ್ಯಾಂಕಿಂಗ್ ತಗೊಂಡೋದು ಈ ಕಾಲೇಜ್ ಆಗಿರುತ್ತೆ. ಯಾವುದು ಒಂದು ಆಪ್ಷನ್ ಎಂಟ್ರಿ ಇದು. ಇದೇ 1200 ತಗೊಂಡ ಒಂದು ನೋಡ್ರಿ ಪ್ರಿಯಾರಿಟಿ ಏನಾಗಿರುತ್ತೆ, ಏನಪ್ಪ ಅವನು ಫಸ್ಟ್ ಪ್ರಿಯಾರಿಟಿ RV ಇರುತ್ತೆ. ಸೆಕೆಂಡ್ ಪ್ರಿಯಾರಿಟಿ ಏನಾಗಿರುತ್ತೆ, ಒಂದು ಎಕ್ಸ್ ಇರುತ್ತೆ, ಈ ಕಾಲೇಜ್ ಇರುತ್ತೆ. ಥರ್ಡ್ ಪ್ರಿಯಾರಿಟಿ ಒಂದು PS ಇರುತ್ತೆ. ಫೋರ್ತ್ ಪ್ರಿಯಾರಿಟಿ ಏನಾಗಿರುತ್ತಪ್ಪ ಅವನಿಗೆ ದಯಾನಂದ ಸಾಗರ ಇರುತ್ತೆ. ಇವಾಗ ಎಕ್ಸ್ ಅನ್ನೋ ಕಾಲೇಜ್ ಯಾರಿಗೆ ಸಿಗುತ್ತೆ, 1200 ಸಿಗುತ್ತೆ. ಯಾಕೆ, ಇಲ್ಲಿ ನೋಡ್ರಿ 1000 ರ್ಯಾಂಕಿಂಗ್ ಇದಾವಲ್ಲ, 1000 ರ್ಯಾಂಕಿಂಗ್ ಇವಂದು ಎಕ್ಸ್ ಅನ್ನೋ ಕಾಲೇಜ್ ಪ್ರಿಯಾರಿಟಿ ಎಷ್ಟನೇ ಇದೆ, 4ನೇ ಪ್ರಿಯಾರಿಟಿದಲ್ಲಿದೆ. ಅದೇ 1200 ಅನ್ನೋ ಹೇಗಪ್ಪ ಪ್ರಿಯಾರಿಟಿ ಎಷ್ಟು, 2ನೇ ಪ್ರಿಯಾರಿಟಿದಲ್ಲಿ ಇಟ್ಟಿದ್ದಾನೆ. ಅವಾಗ ಈ ಕಾಲೇಜ್ ಯಾರಿಗೆ ಸಿಗುತ್ತೆ, 1200 ಸಿಕ್ಬಿಡುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. ಪ್ರಿಯಾರಿಟಿ ಮ್ಯಾಟರ್ಸ್, ನಾಟ್ ದ ಥಿಂಗ್ ಇಸ್ ನಿಮಗೆ ಕೆಟ್ಟ ರ್ಯಾಂಕಿಂಗ್ ಬಂದಿದೆ, ಒಳ್ಳೆ ರ್ಯಾಂಕಿಂಗ್ ಬಂದಿದೆ, ಆ ಥರ ಅಲ್ಲ. ಪ್ರಿಯಾರಿಟಿದಲ್ಲಿ ಇಡಬೇಕು. ಪ್ರಿಯಾರಿಟಿ ಅಂದ್ರೆ ಏನಾಗುತ್ತೆ, ಸಿಸ್ಟಮ್ ಚೆಕ್ ಮಾಡ್ತಾ ಬರುತ್ತೆ. ಇಲ್ಲಿ ನೋಡ್ರಿ 1000 ಇದೆ. ಸೊ ಈಗ ಫಸ್ಟ್ ಏನ್ ಮಾಡುತ್ತೆ ಸಿಸ್ಟಮ್, RV ಚೆಕ್ ಮಾಡುತ್ತೆ. RV ಹಿಂಗ್ ಸಿಗುತ್ತಾ, ಸಿಗಲ್ಲ. PS ಹಿಂಗ್ ಸಿಗುತ್ತಾ, ಸಿಗಲ್ಲ. ದಯಾನಂದ ಸಾಗರ್ ಹಿಂಗ್ ಸಿಗುತ್ತಾ, ಸಿಗಲ್ಲ. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ ಇದು ಚೆಕ್ ಆಗ್ತಿರುತ್ತೆ. RV 1200 ಸಿಗುತ್ತಾ, ಸಿಗಲ್ಲ. ಎಕ್ಸ್ ಅಲ್ಲಿ ಇದೆ, ಎಕ್ಸ್ ಕಾಲೇಜು 1150 ಇದೆ. ಸೊ ಇವನು 1200 ಇದೆ. ಇಟ್ ಈಸ್ ನಿಯರ್ ಬೈ ಅಲ್ವಾ. ಸೊ ಹಂಗಾಗಿ ಇವನಿಗೆ ಏನಾಯ್ತು, ಅಲಾಟ್ ಆಯ್ತು. ಸೊ ನಿಮಗೆ ಆಸ್ ಸೂನ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇವನಿಗೆ ಸೆಕೆಂಡ್ ಪ್ರಿಯಾರಿಟಿದಲ್ಲಿ ಅಲಾಟ್ ಆಗಿಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಆ ಕಾಲೇಜ್ ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಹಂಗಾಗಿ ಏನ್ ಹೇಳ್ತೀನಿ, ಒಂದು ರ್ಯಾಂಕಿಂಗ್ ಅನಲೈಸ್ ಮಾಡಬೇಕು, ಕಟ್ ಆಫ್ ನ ನೋಡಬೇಕು, ಜೊತೆಗೆ ಯು ಹ್ಯಾವ್ ಟು ಡು ದ ಪ್ರಿಯಾರಿಟೀಸ್ ಮೇಲೆ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಐ ಆಮ್ ಟೆಲಿಂಗ್ ಯು, ಎಷ್ಟೇ ಒಳ್ಳೆ ರ್ಯಾಂಕಿಂಗ್ ಬರಲಿ ಆಪ್ಷನ್ ಎಂಟ್ರಿಗಳನ್ನ ಸರಿ ಮಾಡಲಿಲ್ಲ ಇಟ್ಸ್ ಆಫ್ ನೋ ಯೂಸೇ ಆಗಲ್ಲ. ಹಾಗಾಗಿ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಆಪ್ಷನ್ ಎಂಟ್ರಿಗಳನ್ನ ಪ್ರಿಯಾರಿಟಿ ವೈಸ್ ಮಾಡ್ಕೊಂಡು ಹೋಗಬೇಕು. ನಾನು ನಿಮ್ಗೆ ಹೇಳ್ತೀನಿ, ರಿಸಲ್ಟ್ ಬಂದಾಗಿ ಆಪ್ಷನ್ ಎಂಟ್ರಿಗಳನ್ನ ರಿಲೀಸ್ ಮಾಡಿದ್ಮೇಲೆ ಇನ್ನೂ ಯಾವ ರೀತಿ ಅನಲೈಸ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು. ಸೊ ದಿಸ್ ದ ಥಿಂಗ್, ನೀವೆಲ್ಲ ಯೂಟ್ಯೂಬ್ ವಿಡಿಯೋಸ್ ಅಷ್ಟರಲ್ಲಿ ನೋಡ್ತೀರಾ, ಬಟ್ ಇದೆಲ್ಲ ಹೇಳಕ್ ಹೋಗಲ್ಲ. ಏನಂತ ಹೇಳ್ತಾರೆ, ನಿಮ್ಗೆ ಸಿಗುತ್ತೋ, ಕೆಟ್ಟ ರ್ಯಾಂಕಿಂಗ್ ಬಂದು ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಹೇಳ್ಬಿಡ್ತಾರೆ. ಬಟ್ ಹಂಗಾಗಲ್ಲ. ನೀವು ಪ್ರಿಯಾರಿಟೀಸ್ಗಳನ್ನ ಕರೆಕ್ಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ಡೋಂಟ್ ವರಿ, ಇನ್ನೂ ಕೂಡ ಇದರಲ್ಲಿ ಇದೆ, ತುಂಬಾ ತಿಳ್ಕೊಳ್ಳೋದಿದೆ. ನಾನು ಅದೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಅದ್ರ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಡಿಸರ್ವ್ ಇರುವಂತಹ ಕಾಲೇಜ್ ಡೆಫಿನೆಟ್ಲಿ ಸಿಗುತ್ತೆ, ಯಾವುದು ಪ್ರಾಬ್ಲಮ್ ಮಾಡ್ಕೊಳ್ಳಲ್ಲ. ನಾವು ಇವತ್ತಿನ ಒಂದು ಸೆಷನ್ಗೆ ಎಂಟರ್ ಆಗೋಣ. ದಟ್ ಈಸ್ MBA ಕಾಲೇಜ್, ಟಾಪ್ 10 MBA ಕಾಲೇಜಸ್. ನಾನು ಟಾಪ್ 10 ತಗೋತೀನಿ, MCA ದಲ್ಲೂ ಟಾಪ್ 10 ತಗೋತೀನಿ. ಅದಾದ್ಮೇಲೆ ನಿಮಗೆ ಹೆಚ್ಚಿನ ಕಾಲೇಜ್ ಬೇಕು, ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮ್ಮ ಕಾಲೇಜ್ ಬೇಕು ಅಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ PDF ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನಾವು. ಸೊ ಅದನ್ನ ನೋಡ್ಕೊಡ್ರಿ. ಅದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಡೂ ಯರ್ ಲಿಸ್ಟ್, ಒಂದು ಲಿಸ್ಟ್ ಗಳನ್ನ ರೆಡಿ ಮಾಡ್ಕೊಡ್ರಿ. ಸೊ ಟಾಪ್ 10 MBA ಕಾಲೇಜ್ ಯಾವ್ದು ಬರುತ್ತೆ, ಫಸ್ಟ್ ನೋಡ್ರಿ, ಫಸ್ಟ್ ಬಂದು RV ಕಾಲೇಜ್ ಬರುತ್ತೆ. RV ಕಾಲೇಜ್ ಇಟ್ ಇಸ್ ಅಕಾರ್ಡಿಂಗ್ ಟು ದ ಕಟ್ ಆಫ್. ಸೊ ನೆನ್ಪಿಟ್ಕೊಡ್ರಿ, ಮತ್ತೊಂದ್ಸತಿ ಹೇಳ್ತೀನಿ, ಇಟ್ ಈಸ್ ನಾಟ್ ಆನ್ ದ ಬೇಸ್ ಆಫ್ ಪ್ಲೇಸ್ಮೆಂಟ್ಸ್, ನಾಟ್ ಆನ್ ದ ಬೇಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಅದಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಆನ್ ದ ಬೇಸ್ ಆಫ್ ಕಟ್ ಆಫ್ ಬೇಸ್ ಮೇಲೆ ಹೇಳ್ತೀನಿ ಎಲ್ಲ ಕಾಲೇಜ್ಗಳು. ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ಬರುತ್ತೆ RV ಕಾಲೇಜ್ ಬರುತ್ತೆ. ಪ್ಲೀಸ್ ಟ್ರೈ ಟು ರಿಮೆಂಬರ್ ದಿಸ್ ಕಾಲೇಜ್ ಕೋಡ್ B252 is the RV ಕಾಲೇಜ್. ಇದು 2024 ಎರಡು ಹಾಕಿದ್ದೀನಿ. ಇದು 2024 ಕಟ್ ಆಫ್, ಇದು 2025 ಕಟ್ ಆಫ್. ಇದನ್ನ ಯಾಕೆ ಹಾಕಿದ್ದೀನಿ, ನಿಮಗೆ ವೇರಿಯೇಷನ್ ಅರ್ಥ ಆಗಲಿ ಅಂತ ಹಾಕಿದ್ದೀನಿ. 2024ರಲ್ಲಿ RV ಕಾಲೇಜ್ಗೆ ನೋಡ್ರಿ, GM ಕ್ಯಾಟಗರಿಗೆ 76 ವಾಸ್ ದ ಕಟ್ ಆಫ್. ಅದೇ 2025ಗೆ ಬರ್ರಿ, GM ಕ್ಯಾಟಗರಿಗೆ 109 ವಾಸ್ ದ ಕಟ್ ಆಫ್. ಎಷ್ಟಾಯ್ತಪ್ಪ, ಅಪ್ರಾಕ್ಸಿಮೇಟ್ಲಿ ಇನ್ಕ್ರೀಸ್ ಆಗಿದೆ ಎಷ್ಟಪ್ಪ ನಿಮಗೆ, ಒಂದು 30ರಿಂದ 33 ಇನ್ಕ್ರೀಸ್ ಆಯಿತು. ಅಂದ್ರೆ ಪ್ರತಿ ವರ್ಷ 33 ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಸರ್, ಡೋಂಟ್ ನೋ, ಗೊತ್ತಾಗಲ್ಲ. ಬಿಕಾಸ್ ಎಷ್ಟು ಜನ ಆ ಕಾಲೇಜ್ ಪ್ರಿಫರ್ ಮಾಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ಹೋಗುತ್ತೆ.
ರೈಟ್. ಹಾಗಾಗಿ 2025ರಲ್ಲಿ ಕಟ್ ಆಫ್ ಏನಾಗಿತ್ತು 109. ಇಫ್ ಯು ಆರ್ ಕಮಿಂಗ್ ಅಂಡರ್ 150 ಒಳಗಡೆ ಬರ್ತಾ ಇದ್ರೆ ಅಥವಾ 200 ಒಳಗಡೆ ಬರ್ತಾ ಇದ್ರೆ RV ಕಾಲೇಜ್ ನೀವು ಪ್ರಿಫರ್ ಮಾಡಬಹುದು, ಪಾಸಿಬಲಿ ಸಿಗುತ್ತೆ ನಿಮಗೆ. ಸೊ ಇದು GM ಕ್ಯಾಟಗರಿಗೆ. ಅದೇ ರೀತಿ 1G ಕ್ಯಾಟಗರಿ 1G ಅಂದ್ರೆ ಏನಪ್ಪ ಕ್ಯಾಟಗರಿ 1H ಅಂದ್ರೆ ಏನು ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ. ಅದೇನು ಗುಲ್ಬರ್ಗ ಬೀದರ್ ಕಡೆ ಇರ್ತಾರಲ್ಲ, ಕೊಪ್ಪಳ ಈ ತರ ಇರ್ತಾರಲ್ಲ, ಸೊ 7 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ, ಸೊ ಅವರು 1H ಅಲ್ಲಿ ಬರ್ತಾರೆ. ನೆಕ್ಸ್ಟ್ 2A ಅಂದ್ರೆ ಏನು 2A ಜನರಲ್, 2AH ಅಂದ್ರೆ ಏನು 2A ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ 2BG ಅಂದ್ರೆ ಏನು 2B ಜನರಲ್. ನೆಕ್ಸ್ಟ್ 2BH ಅಂದ್ರೆ ಏನಪ್ಪ 2B ಹೈದರಾಬಾದ್ ಕರ್ನಾಟಕ. 3AG 3A ಜನರಲ್. 3AH ಅಂದ್ರೆ ಏನು 3A ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ 3BG 3B ಜನರಲ್. 3BH ಅಂದ್ರೆ ಏನಪ್ಪ 3B ಹೈದರಾಬಾದ್ ಕರ್ನಾಟಕ. GM ಅಂದ್ರೆ ನಿಮ್ಗೆ ಜನರಲ್ ಮೆರಿಟ್. GMH ನೋಡ್ರಿ, ಅಂದ್ರೆ ಯಾರು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಬಟ್ ಯು ಆರ್ ಹ್ಯಾವಿಂಗ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಿಸರ್ವೇಶನ್, ಅವರು GMH ಅಲ್ಲಿ ಬರ್ತಾರೆ. ನೆಕ್ಸ್ಟ್ NK ಅಂದ್ರೆ ನಾನ್ ಕರ್ನಾಟಕ ಬರುತ್ತೆ. PH ಕ್ಯಾಟಗರಿ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್. ನೆಕ್ಸ್ಟ್ SCG SC ಜನರಲ್. SCH ಅಂದ್ರೆ SC ಹೈದರಾಬಾದ್ ಕರ್ನಾಟಕ. ಅದೇ ರೀತಿ ST ಜನರಲ್, ST ಹೈದರಾಬಾದ್ ಕರ್ನಾಟಕ. ಜೊತೆಗೆ XD ಅಂದ್ರೆ ಏನಪ್ಪಾ ಡಿಫೆನ್ಸ್ ಕೋಟಾ. ತುಂಬಾ ಜನ ಸ್ಟೂಡೆಂಟ್ಸ್ ಡಿಫೆನ್ಸ್ ಕೋಟಾ ಕ್ಲೇಮ್ ಮಾಡಿದ್ರೆ ಡ್ಯಾಶ್ ಅಂತ ಇದೆಯಲ್ಲ ಸರ್, ಅದನ್ನ ಕ್ಲೇಮ್ ಮಾಡಕ್ ಆಗಲ್ಲ ಸರ್. ಸ್ಟಿಲ್ ಯು ಕ್ಯಾನ್ ಕ್ಲೇಮ್ ಇಟ್, ಡೋಂಟ್ ವರಿ ಅಬೌಟ್ ದಟ್, ತಲೆ ಕೆಡಿಸ್ಕೋಬೇಡಿ, ಕ್ಲೇಮ್ ಮಾಡ್ಕೋಬಹುದು. ಅದೇ ರೀತಿ ನೀವು ಕಟ್ ಆಫ್ ನೋಡ್ಕೊ ಹೋಗ್ರಿ. 1Gಗೆ 698, 2AGಗೆ 336, 2BGಗೆ 565, 3AGಗೆ 226, 3BGಗೆ 139, GMಗೆ 109, SCಗೆ 709, STGಗೆ 391. ಸೊ ಈ ತರ ಕಟ್ ಆಫ್ ಗಳಿದಾವೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಟ್ ಆಫ್ಸ್. ಈ ಕಟ್ ಆಫ್ಸ್ ಗಳನ್ನ ನೋಡ್ಕೊಂಡು ನೀವು ಅನಲೈಸ್ ಮಾಡಿ ಆಪ್ಷನ್ ಎಂಟ್ರಿಗಳನ್ನ ಹಾಕೊಡ್ರಿ. ಸೊ ಇದು RV ಕಾಲೇಜ್ ಅಕಾರ್ಡಿಂಗ್ ಟು ಕಟ್ ಆಫ್ ಪ್ರಕಾರ ಫಸ್ಟ್ ಸ್ಟ್ಯಾಂಡರ್ಡ್ ಬರುತ್ತೆ. ಸೊ ಜನರಲ್ ಮೆರಿಟ್ 76 ಇತ್ತು 2024ರಲ್ಲಿ, 2025ರಲ್ಲಿ 109 ಆಯಿತು ಲಾಸ್ಟ್ ಇಯರ್. ನೆಕ್ಸ್ಟ್ ಸೆಕೆಂಡ್ ಕಾಲೇಜ್ ಬರುತ್ತೆ, ದಟ್ ಈಸ್ PS ಕಾಲೇಜ್. ಸೊ 2024ರಲ್ಲಿ ನೋಡ್ಕೊಡ್ರಿ, ನಾನು ಜನರಲ್ ಮೆರಿಟ್ ಅಷ್ಟು ಹೇಳ್ತಾ ಹೋಗ್ತೀನಿ, ಉಳಿದಿಲ್ಲ ನಿಮ್ PDF ಸಿಗುತ್ತೆ, ಆ PDF ಅಲ್ಲಿ ನೋಡ್ಕೊಡ್ರಿ. ಸೊ ಜನರಲ್ ಮೆರಿಟ್ ನೋಡ್ಕೊಡ್ರಿ, 239 ಇತ್ತು 2024ರಲ್ಲಿ. 2025ಕ್ಕೆ ಎಷ್ಟಾಯ್ತಪ್ಪ ಅದು 277 ಆಯ್ತು. 277 ಅಪ್ರಾಕ್ಸಿಮೇಟ್ಲಿ ಮತ್ತೆ 30 ಇನ್ಕ್ರೀಸ್ ಆಯ್ತು ನಿಮಗೆ. ಯಾವುದು PS ಅಲ್ಲಿ ಸೆಕೆಂಡ್ ಅಕಾರ್ಡಿಂಗ್ ಕಟ್ ಆಫ್ ಪ್ರಕಾರ MBA ದಲ್ಲಿ ಸೆಕೆಂಡ್ ಬರೋದು PS ಕಾಲೇಜ್ ಬರುತ್ತೆ. ಜನರಲ್ ಮೆರಿಟ್ 239 ಅಂಡ್ 2025ಕ್ಕೆ ಜನರಲ್ ಮೆರಿಟ್ 277 ಆಯಿತು. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಥರ್ಡ್ ಕಾಲೇಜ್ ಬರುತ್ತೆ, ದಟ್ ಈಸ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸ್ವಲ್ಪ ನೆನ್ಪಿಟ್ಕೊಳ್ರಿ, ಕಾಲೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ MS ರಾಮಯ್ಯದಲ್ಲಿ 2-3 ಕಾಲೇಜ್ ಬರುತ್ತೆ. MS ರಾಮಯ್ಯ ಟೆಕ್ನಾಲಜಿ ಬರುತ್ತೆ, MS ರಾಮಯ್ಯ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಬರುತ್ತೆ, ತುಂಬಾ ಬರ್ತವೆ. ಸೊ ನೆನ್ಪಿಟ್ಕೊಳ್ರಿ, ಹಾಗಾಗಿ ಕಾಲೇಜ್ಗಳು ನೆನ್ಪಿಟ್ಕೊಳ್ರಿ. B217 MS ರಾಮಯ್ಯ. ಸೊ ಇದು GM ಕ್ಯಾಟಗರಿಗೆ 303 ಇತ್ತು, 303. ಇದೇನಾಯ್ತು ಇವಾಗ 339 ಅದು 2025ಕ್ಕೆ. ಅಗೇನ್ ಹೇಳ್ತೇನೆ, ಇದು 2025 ಕಟ್ ಆಫ್, ಇದು 2024 ಕಟ್ ಆಫ್. ಇನ್ಕ್ರೀಸ್ ಆಗಿ ನಾನು ಇದನ್ನ ಹಾಕಿದ್ದೀನಿ ನಿಮಗೆ, ನೀವು ಇದನ್ನ ರೆಫರ್ ಮಾಡಿ. 2025 339 ವಾಸ್ ದ ಕಟ್ ಆಫ್ GM. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿ ಇದು ಬೇರೆ ಬೇರೆ ಕಟ್ ಆಫ್ಗಳು ಇದಾವೆ. ರೈಟ್, ಡನ್. ಸೊ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ, ದಟ್ ಈಸ್ B136 BMS ಕಾಲೇಜು ಫೋರ್ತ್ ಬರುತ್ತೆ. GM 360 ಇತ್ತು 2024ಕ್ಕೆ, 2025ಕ್ಕೆ 451, ಅಪ್ರಾಕ್ಸಿಮೇಟ್ಲಿ 90 ರ್ಯಾಂಕ್ಗಳು ಚೇಂಜ್ ಆಯಿತು BMSಗೆ. ಅಗೇನ್ ಇಟ್ ಇಸ್ ಬೇಸ್ಡ್ ಆನ್ ಕಾಲೇಜ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಇರುತ್ತೆ. GM 360, GM 451 BMS ಕಾಲೇಜ್. ಅಗೇನ್ ಇಟ್ಸ್ ಅ ಗುಡ್ ಚಾಯ್ಸ್. ಫಿಫ್ತ್ ಕಾಲೇಜ್ ಬರುತ್ತೆ B158 ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶಾವಿಗೆ ಮಲ್ಲೇಶ್ವರಂ ಹಿಲ್ಸ್, ಕುಮಾರಸ್ವಾಮಿ ಲೇಔಟ್ ಬರುತ್ತೆ. ಸೊ ಜನರಲ್ ಮೆರಿಟ್ 434 ಇತ್ತು 2024ಕ್ಕೆ, 2025ಕ್ಕೆ 534 ಆಯಿತು. ಅಪ್ರಾಕ್ಸಿಮೇಟ್ಲಿ ನಿಮಗೆ 100, ಎಕ್ಸಾಕ್ಟ್ಲಿ 100, ನಾಟ್ ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ಲಿ 100 ಸೀಟ್ಗಳು ಡಿಫರೆನ್ಸ್ ಆಯಿತು ಕಟ್ ಆಫ್ ಅಲ್ಲಿ. ಸೊ 2025ಕ್ಕೆ 534. ಅಗೇನ್ ಇಟ್ಸ್ ಅ ಫಿಫ್ತ್ ಆರ್ ಸಿಕ್ಸ್ತ್ ಕಾಲೇಜ್. ನೆಕ್ಸ್ಟ್ ಬರುತ್ತೆ MS ರಾಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್. ಹೇಳಿದ್ರೆ MS ರಾಮಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೇರೆ, MS ರಾಮಯ್ಯ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ B362 ಬರುತ್ತೆ. GM ಕ್ಯಾಟಗರಿಗೆ 594 ಇತ್ತು. ಅದೇ GM ಕ್ಯಾಟಗರಿಗೆ 2025ರಲ್ಲಿ 775 ಆಯಿತು. ಸೊ ಯಾರು 800 900 ಒಳಗಡೆ ಬರ್ತೀರಾ ನೀವು, ಸೊ ನಿಮಗೆ ಏನಾಗುತ್ತೆ ಈಸಿಲಿ MS ರಾಮಯ್ಯ ಸಿಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಸಿಗುತ್ತೆ. ನೆಕ್ಸ್ಟ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT ಕಾಲೇಜ್, GM ಕ್ಯಾಟಗರಿಗೆ 858 ಇತ್ತು 2024ಕ್ಕೆ, 25ಕ್ಕೆ 1222 ಆಗಿದೆ. ಅಗೇನ್ ಇಟ್ಸ್ ಅ ಗುಡ್ ಚಾಯ್ಸ್ ಮಾಡಬಹುದು. ಯಾರು 1500 2000 ಒಳಗಡೆ ಬರ್ತಿದ್ದೀರಾ ನೀವು ಸೆಕೆಂಡ್ ರೌಂಡ್ ವರೆಗೂ ವೇಟ್ ಮಾಡಿದ್ರೆ BIT ಕಾಲೇಜ್ ಸಿಗುತ್ತೆ, ನೋ ಪ್ರಾಬ್ಲಮ್. ಅದೇ ರೀತಿ ಬೇರೆ ಕಟ್ ಆಫ್ಗೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಕಟ್ ಆಫ್ ಇದೆ, ವೇಕೆನ್ಸಿ ಇದೆ. ನೆಕ್ಸ್ಟ್ ಬರುತ್ತೆ MS ರಾಮಯ್ಯ ಯೂನಿವರ್ಸಿಟಿ. ನೋಡ್ರಿ MS ರಾಮಯ್ಯದ 3 ಕ್ಯಾಂಪಸ್ ಏನಿದೆಪ್ಪ ಟಾಪ್ 10 ಇದೆ. MS ರಾಮಯ್ಯ ಟೆಕ್ನಾಲಜಿ, MS ರಾಮಯ್ಯ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್, ನೆಕ್ಸ್ಟ್ MS ರಾಮಯ್ಯ ಅಪ್ಲೈಡ್ ಸೈನ್ಸ್. ಸೊ ಇದರಲ್ಲಿ GM ಕ್ಯಾಟಗರಿ ನೋಡ್ರಿ 1052 2024ಕ್ಕೆ, 25ಕ್ಕೆ 952 ಆಗಿದೆ. ನಾನು ನೆನ್ಪಿಟ್ಕೊಂಡು ಇಲ್ಲಿ ಕಮ್ಮಿ ಆಯ್ತು ನೋಡ್ರಿ, 1052 ಇಂದ 952, ಅಪ್ರಾಕ್ಸಿಮೇಟ್ಲಿ 100 ಇಲ್ಲಿ ಕಮ್ಮಿ ಆಯ್ತು. 100 ಇಲ್ಲಿ ಕಮ್ಮಿ ಆಯ್ತು ಅಂದ್ರೆ ಜಾಸ್ತಿ ಜನ ಅಪ್ಲೈಡ್ ಸೈನ್ಸ್ ಏನ್ ಮಾಡಿದ್ರಿ ಇವಾಗ ಆಕ್ಯುಪೈ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ. ಅಲ್ಲಿ ಜಾಸ್ತಿ ಆಗಿತ್ತು, ಎಲ್ಲಿ
ಬೇರೆ ಕಾಲೇಜಲ್ಲಿ ಜಾಸ್ತಿ ಆಗಿತ್ತು, BMS ಬೇರೆ ಕಾಲೇಜಲ್ಲಿ ಜಾಸ್ತಿ ಆಗಿತ್ತು. ಇಲ್ಲೇನಾಯ್ತಪ್ಪ ಕಮ್ಮಿ ಆಯಿತು, ಇದಕ್ಕೆ ಕಮ್ಮಿ ಆಯಿತು ಅಂದ್ರೆ ಏನಪ್ಪ, ಇದಕ್ಕೆ ಜಾಸ್ತಿ ಡಿಮಾಂಡ್ ಇದೆ. ಅಪ್ಲೈಡ್ ಸೈನ್ಸ್ ಕಾಲೇಜ್ಗೆ ಡಿಮಾಂಡ್ ಇದೆ MS ರಾಮಯ್ಯದು ಅಂತ ಆಗುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿ ಬೇರೆ ಬೇರೆ ಕಟ್ ಆಫ್ ಇದೆ. ಸೊ ನಿಮಗೆ ಕಾಲೇಜ್ ಕೋಡ್ B348. ನೆಕ್ಸ್ಟ್ ಬರುತ್ತೆ, ಇದು MBA ಮಾತಾಡ್ತಿದ್ದೀನಿ ನಾನು. ನೆಕ್ಸ್ಟ್ ದಯಾನಂದ ಸಾಗರ್ ಕಾಮರ್ಸ್ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಶಾವ್ಗೆ ರೋಡ್. ನೋಡ್ರಿ, ದಯಾನಂದ ಸಾಗರ್ ಯೂನಿವರ್ಸಿಟಿ ಬೇರೆ ಇದೆ, ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇರೆ ಇದೆ, ದಯಾನಂದ ಸಾಗರ ಕಾಮರ್ಸ್ ಕಾಲೇಜ್, ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಇದು ಕೂಡ ಇನ್ನೊಂದು ಕ್ಯಾಂಪಸ್. ಇದ್ರ GM ಕ್ಯಾಟಗರಿಗೆ 1170 ಇತ್ತು 2024ಕ್ಕೆ. 2025ಗೆ 1365 ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಇದ್ರದ್ದು ಕಟ್ ಆಫ್ ಬಂದು. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಕಟ್ ಆಫ್ ಇದೆ, ಯು ಕ್ಯಾನ್ ಸಿ ದಟ್. ನೆಕ್ಸ್ಟ್ ಬರುತ್ತೆ ಲಾಸ್ಟ್ 10ನೇ ಕಾಲೇಜ್, ಟಾಪ್ 10 ಕಾಲೇಜ್, ದಟ್ ಈಸ್ ಹುಬ್ಳಿಯಲ್ಲಿ. ನಮ್ಮ ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಯಾರು ಹುಬ್ಳಿಯಲ್ಲಿ ಮಾಡ್ಬೇಕು ಸರ್, ಬೆಳಗಾವದಲ್ಲಿ ಮಾಡಬೇಕು ಅಂದ್ರೆ ಬೆಳಗಾವದಲ್ಲಿ ತುಂಬ ಇದಾವೆ. ನಿಮಗೆ ಜೈನ್ ಇದೆ, ಗಾಕ್ಟೆ ಇದೆ, ತುಂಬ ಇದಾವೆ. ಬಟ್ KLE ಕಾಲೇಜು ಆಕ್ಚುಲಿ ಇಟ್ಸ್ ಅ ಗುಡ್ ಆಪ್ಷನ್ ಫಾರ್ ದೋಸ್ ಫ್ರಮ್ ಬೆಳಗಾವಿ, ಧಾರವಾಡ, ಹುಬ್ಳಿ ಈ ಥರ ಇದ್ದವ್ರಿಗೆ. ಸೊ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ. ಸೊ ಇದ್ರದ್ದು ಕ್ಯಾಟಗರಿ ಕಟ್ ಆಫ್ ನೋಡ್ರಿ, GMಗೆ 1189 ಇತ್ತು, ಅದೇನಾಯ್ತು 2255, ಅಪ್ರಾಕ್ಸಿಮೇಟ್ಲಿ ಡಬಲ್ ಆಗ್ಬಿಡ್ತು, 2255 ವರೆಗೂ ಹೋಗ್ಬಿಡ್ತು 2025ಕ್ಕೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಡ್ರಿ, ಕಾಲೇಜ್ ಬಗ್ಗೆ ರಿವ್ಯೂಸ್ಗಳನ್ನ ತಗೊಳ್ರಿ, ಲಿಂಕ್ಡ್ಇನ್ ನಲ್ಲಿ ಕನೆಕ್ಷನ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ರಿ. ಆ ಕಾಲೇಜಲ್ಲಿ ಓದಿತ್ತು ಆಲ್ರೆಡಿ ಅಲ್ಯೂಮಿನಿಗಳನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಹೆಂಗಿದೆ ಕಾಲೇಜು, ಪ್ಲೇಸ್ಮೆಂಟ್ ಹೆಂಗಿದೆ. ಅಗೇನ್ ಹೇಳ್ತೀನಿ ನಾನು, ಹೋಲ್ ಅಂಡ್ ಸೋಲ್ ಪ್ಲೇಸ್ಮೆಂಟ್ಸ್ ಮೇಲೆ ನೀವು ಕಾಲೇಜ್ ಡಿಸೈಡ್ ಮಾಡಬೇಕಾ? ಇಟ್ ಇಸ್ ನಾಟ್ ಪಾಸಿಬಲ್. ಬಿಕಾಸ್ ಇವಾಗ ಒಂದು ಕಾಲೇಜಲ್ಲಿ 100 ಸ್ಟೂಡೆಂಟ್ಸ್ ಇದ್ರೆ 100 ಜನಕ್ಕೆ ಪ್ಲೇಸ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಇಸ್ ಇಂಪಾಸಿಬಲ್. ಇವನ್ ಗವರ್ಮೆಂಟ್ ಕಾಂಟ್ ಡೂ ಇಟ್, ಮೀನ್ಸ್ ಹೌ ದ ಕಾಲೇಜ್ ವಿಲ್ ಡೂ ಇಟ್, ಇಟ್ ಇಸ್ ನಾಟ್ ಪಾಸಿಬಲ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯು ಶುಡ್ ಫೋಕಸ್ ಆನ್ ದ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡ್ಕೊಳ್ರಿ. ನಿಮಗೆ ಎಷ್ಟು ಎಕ್ಸ್ಪೋಜರ್ ಸಿಗುತ್ತೋ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಫೈನ್. ಸೊ ನೋಡ್ಕೊಡ್ರಿ, KLE ಕಾಲೇಜ್ 1189 ಇತ್ತು, ಇವಾಗ 2255 ಆಯಿತು, ಆಲ್ಮೋಸ್ಟ್ 2025ಕ್ಕೆ. ಸೊ ದೀಸ್ ಆರ್ ದ ಟಾಪ್ 10 ಕಾಲೇಜಸ್. These are the top 10 colleges according to the cutoff MBA ದಲ್ಲಿ. ನೆಕ್ಸ್ಟ್ ಬರೋದು MCA ಕಾಲೇಜ್ ಟಾಪ್ 10 ಕಾಲೇಜ್ಗಳು. ಅಗೇನ್ ಇದರಲ್ಲೂ ಕೂಡ ಫಸ್ಟ್ ಪ್ಲೇಸ್ ಅಲ್ಲಿ ಬರೋದು RV ಕಾಲೇಜ್ ಬರುತ್ತೆ, C463. ನೋಡ್ರಿ, ಕಾಲೇಜ್ ಕೋಡ್ MBA ಬೇರೆ ಇರುತ್ತೆ, MCA ಬೇರೆ ಇರುತ್ತೆ. ಸೊ MCA ನೋಡ್ರಿ C463, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಫಸ್ಟ್ ಬರುತ್ತೆ MCA ದಲ್ಲಿ ಅಕಾರ್ಡಿಂಗ್ ಟು ಕಟ್ ಆಫ್. GM ನೋಡ್ರಿ 31 ಬೇಕಾಗಿತ್ತು, GMಗೆ 31 ಬಂದರೆ ನಿಮ್ಗೆ 2024ರಲ್ಲಿ ಕಾಲೇಜ್ ಸಿಕ್ಕಿದೆ. ಸೊ 2025ರಲ್ಲಿ 41, 10 ಜಾಸ್ತಿ ಆಯಿತು. 10 ಜಾಸ್ತಿ ಅಂದ್ರೆ ಏನಪ್ಪಾ, ಇದನ್ನ ಪ್ರಿಫರ್ ಮಾಡೋದು 10 ಜನ ಕಮ್ಮಿ ಮಾಡಿದ್ರು ಅಂತ ಅರ್ಥ, ಅಷ್ಟೇ. ಇನ್ ಕೇಸ್ ಕಟ್ ಆಫ್ ಜಾಸ್ತಿ ಆಗಿತ್ತು ಅಂತಂದ್ರೆ ಕಮ್ಮಿ ಮಾಡಿದ್ದಾರೆ ಪ್ರಿಫರೆನ್ಸು. ಇನ್ ಕೇಸ್ ಕಟ್ ಆಫ್ ಇಲ್ಲಿ 31 ಇತ್ತು, ಇಲ್ಲಿ 21 ಬಂದ್ಬಿಡ್ತು ಅಂದ್ರೆ ಏನಪ್ಪಾ, ಸೊ RV ಕಾಲೇಜ್ ತುಂಬಾ ಡಿಮಾಂಡ್ ಬಂದಿದೆ ಆ ವರ್ಷ. ಅದೇ 31 ಇದ್ದು 51 ಆಗ್ಬಿಡ್ತಾರೆ ಏನಪ್ಪಾ, ಅದರ ಅರ್ಥ RV ಕಾಲೇಜಸ್ ಸ್ವಲ್ಪ ಕಮ್ಮಿ ಪ್ರಿಫರ್ ಮಾಡಿದ್ರು. ವೇರಿಯಸ್ ರೀಸನ್ ವಿಲ್ ಬಿ ದೇರ್, ಬಟ್ ಆ ರೀತಿ ಅನಲೈಸ್ ಮಾಡ್ಕೋಬೇಕು ನೀವು. ಸೊ 31 ಇತ್ತು 2024ರಲ್ಲಿ, 25 41 ಆಯಿತು. ಸೊ ದಿಸ್ ದ ಫಸ್ಟ್ ಕಾಲೇಜ್ ಇನ್ MCA ಅಕಾರ್ಡಿಂಗ್ ಟು ದ PGCET ಕಟ್ ಆಫ್. ನೆಕ್ಸ್ಟ್ ಬರುತ್ತೆ ಸೆಕೆಂಡ್ ಕಾಲೇಜ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. GM ಕ್ಯಾಟಗರಿಗೆ 114 ಇತ್ತು 2024ರಲ್ಲಿ, 2025ರಲ್ಲಿ 152 ಇದೆ. 152 ಇಸ್ ದ ಕಟ್ ಆಫ್. ಅಪ್ರಾಕ್ಸಿಮೇಟ್ಲಿ ಅಗೇನ್ ಎಷ್ಟಾಯ್ತಪ್ಪ ನಿಮಗೆ, ಒಂದು 31 ಎಷ್ಟಪ್ಪ, 14, 24, 34, 44, 54, ಅಪ್ರಾಕ್ಸಿಮೇಟ್ಲಿ 38, ಎಕ್ಸಾಕ್ಟ್ಲಿ 38 ಇನ್ಕ್ರೀಸ್ ಆಯಿತು BMS ಕಾಲೇಜ್ಗೆ 2024-25ಕ್ಕೆ. ಬೇರೆ ಬೇರೆ ಕಟ್ ಆಫ್ಗೆ ಬೇರೆ ಬೇರೆ ಥರ ಇದೆ, ಯು ಕ್ಯಾನ್ ರೆಫರ್ ದ್ಯಾಟ್. ನೆಕ್ಸ್ಟ್ ಬರುತ್ತೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MSRIT ಅಂತ ಹೇಳ್ತೇವೆ ನಾವು, C445. ಸೊ ಇದ್ರದ್ದು GM ಕ್ಯಾಟಗರಿ ಕಟ್ ಆಫ್ 193 ಇತ್ತು, ಬಟ್ ಇವಾಗ 200 ಆಯಿತು 2025ಕ್ಕೆ. 2024ರಲ್ಲಿ ಏನಾಯ್ತು ಇದು, ಸೊ 193 ಇತ್ತು, 2025ಕ್ಕೆ ಇಟ್ ಬಿಕೇಮ್ 200, ಅಪ್ರಾಕ್ಸಿಮೇಟ್ಲಿ ಒಂದು 7 ಜನ ಕಮ್ಮಿ ಪ್ರಿಫರ್ ಮಾಡಿದ್ರು ಅಂತ ಅರ್ಥ ಅಷ್ಟೇ. ಸೊ MS ರಾಮಯ್ಯ ಇಸ್ ದ ಥರ್ಡ್ ಕಾಲೇಜ್ ಅಕಾರ್ಡಿಂಗ್ ಟು ದ ಕಟ್ ಆಫ್. ಸೊ ನೆಕ್ಸ್ಟ್ ಬರುತ್ತೆ, ಅಗೇನ್ ಹೇಳ್ತೀನಿ, ಏನು ಸರ್ GM ಅಷ್ಟೇ ಹೇಳ್ತಾ ಹೋಗ್ತೀರಾ ಅನ್ಕೋಬೇಡ್ರಿ, ಬಿಕಾಸ್ ಇದೆಲ್ಲ ಹೇಳ್ತಾ ಕೂರೋ ಅವಶ್ಯಕತೆ ಇಲ್ಲ, ನೀವು ರೆಫರ್ ಮಾಡಿ ಗೊತ್ತಾಗ್ಬಿಡುತ್ತೆ, ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಕಾಲೇಜ್ ಅಥವಾ ಫೋರ್ತ್ ಕಾಲೇಜ್ ಬರುತ್ತೆ, PS ಯೂನಿವರ್ಸಿಟಿ ರಿಂಗ್ ರೋಡ್. ನೋಡ್ರಿ, MBAದಲ್ಲಿ PS ಸೆಕೆಂಡ್ ಪ್ಲೇಸ್ ಅಲ್ಲಿ ಇತ್ತು ಕಟ್ ಆಫ್ ಅಲ್ಲಿ, MCAದಲ್ಲಿ 4th ಪ್ಲೇಸಿಗೆ ಬಂತು. ಯೂಶಲಿ PS ಸಬ್ಮೋಟ್ ಹೆಕ್ಟಿಕ್ ಇರುತ್ತೆ ಅಲ್ಲಿ, ಬಟ್ MBAದಲ್ಲಿ ಸೆಕೆಂಡ್ ಪ್ಲೇಸ್, MCAದಲ್ಲಿ 4th ಪ್ಲೇಸ್ ಅಲ್ಲಿ ಇದೆ ಕಟ್ ಆಫ್ ಪ್ರಕಾರ. ಸೊ PS ಕಾಲೇಜ್ ಕಟ್ ಆಫ್ 320 ಇತ್ತು GMಗೆ, ಅದೇ 384 ಆಯಿತು 2025ಕ್ಕೆ. ಅಪ್ರಾಕ್ಸಿಮೇಟ್ಲಿ ಎಷ್ಟಪ್ಪ, 64 ಇನ್ಕ್ರೀಸ್ ಆಯಿತು 2025ಕ್ಕೆ. ನೆಕ್ಸ್ಟು JC ಕಾಲೇಜ್. ಯಾರು ಮೈಸೂರವ್ರು ನೋಡ್ರಿ, ಮೈಸೂರವ್ರು ತುಂಬಾ ಜನ ಕೇಳ್ತಿರೋದು ಸರ್ ಮೈಸೂರಲ್ಲಿ ಯಾವುದು ಒಳ್ಳೆ ಕಾಲೇಜ್ ತುಂಬಾ ಇದಾವೆ. JSS ಕಾಲೇಜ್ ಇದೆ, JC ಕಾಲೇಜ್ ಇದೆ, ಗವರ್ಮೆಂಟ್ ಕಾಲೇಜ್ಗಳು ತುಂಬಾ ಇದಾವೆ ಅಲ್ಲಿ. ಸೊ JC ಕಾಲೇಜ್ ಇಸ್ ಒನ್ ಆಫ್ ದ ರೆಕಗ್ನೈಸ್ಡ್ ಕಾಲೇಜು MCAದವ್ರಿಗೆ. ಸೊ ಇಲ್ಲಿ GMಗೆ 500 ಇತ್ತು, ಇವಾಗ ಏನಾಯ್ತು GMಗೆ 402 ಆಯಿತು. ಇಟ್ ಮೀನ್ಸ್ ಕಟ್ ಆಫ್ ಕಮ್ಮಿ ಆಯಿತು ಅಂದ್ರೆ ಜಾಸ್ತಿ ಜನ ಪ್ರಿಫರ್ ಮಾಡಿದ್ರು, ಕಾಂಪಿಟೇಷನ್ ಜಾಸ್ತಿ ಇತ್ತು JC ಕಾಲೇಜ್ಗೆ ಹೋಗೋಕೆ. ಹಾಗಾಗಿ JC ಕಾಲೇಜ್ ಕಟ್ ಆಫ್ ಕಮ್ಮಿ ಆಯಿತು GM ಅಲ್ಲಿ. ಸೊ ಅದೇ ರೀತಿ ಬೇರೆ ಬೇರೆ ಕಟ್ ಆಫ್ಗೆ ಬೇರೆ ಬೇರೆ ಥರ ಇದೆ, ಯು ಕ್ಯಾನ್ ರೆಫರ್ ದಟ್. ನೆಕ್ಸ್ಟು
ದಯಾನಂದ ಸಾಗರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶಾವಿಗೆ ಮಲ್ಲೇಶ್ವರಂ ಹಿಲ್ಸ್, ಕುಮಾರಸ್ವಾಮಿ ಲೇಔಟ್, MBA ದಲ್ಲಿ ಇತ್ತು. ಅದೇ ರೀತಿ MCA ದಲ್ಲೂ ಇದೆ. C422 ಇಸ್ ದ ಕಾಲೇಜ್ ಕೋಡ್. GM ಗೆ 441 ಇತ್ತು, ಇಲ್ಲಿ ಏನಾಯ್ತು GM ಗೆ 566 ಆಯ್ತು. ಅಪ್ರಾಕ್ಸಿಮೇಟ್ಲಿ 120 130 ಇನ್ಕ್ರೀಸ್ ಆಯ್ತು ಇಲ್ಲಿ. ಸೊ ಅಗೇನ್ ದಯಾನಂದ ಸಾಗರ ಇಸ್ ಅ ಗುಡ್ ಚಾಯ್ಸ್, ಒಳ್ಳೆ ಚಾಯ್ಸ್ ಅಂತ ಅನ್ಕೋಬಹುದು ನೀವು. ನೆಕ್ಸ್ಟ್ ಬರುತ್ತೆ JSS ಕಾಲೇಜ್ ಆಫ್, ನೋಡ್ರಿ ಇನ್ನೊಂದು ಬಂತು ಮೈಸೂರು ಕಾಲೇಜ್ ಬಂತು, ಇನ್ನೊಂದು JSS ಕಾಲೇಜ್ ಬಂತು C480. ಸೊ GM ಕ್ಯಾಟಗರಿ ಪ್ರಕಾರ 488 ಇತ್ತು 2024ರಲ್ಲಿ, 25ರಲ್ಲಿ 841, ಆಲ್ಮೋಸ್ಟ್ ಡಬಲ್ ಆಯಿತು. ಇಟ್ ಮೀನ್ಸ್ ತುಂಬಾ ಜನ ಕಮ್ಮಿ ಸ್ಟೂಡೆಂಟ್ಸ್ ಇಂದ ರೆಫರ್ ಮಾಡಿದ್ರು ಅಥವಾ ಕಟ್ ಆಫ್ ಇನ್ಕ್ರೀಸ್ ಆಯಿತು ಅಂದ್ರೆ ತುಂಬಾ, ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಈ ಕಾಲೇಜ್ ಹೋಗೋಕೆ ಅಂತ ಅರ್ಥ. ಬಟ್ ಈ ವರ್ಷ ಕಮ್ಮಿನೂ ಆಗ್ಬೋದು. ಇದು 800 ಇದ್ದು 300 ಹೋಗ್ಬೋದು. ವಿ ಡೋಂಟ್ ನೋ ದ್ಯಾಟ್ ಎಷ್ಟು. ಈಗ ಫಾರ್ ಎಕ್ಸಾಂಪಲ್ ನನಗೆ 10 ರ್ಯಾಂಕ್, ನನಗೆ 10 11 13 14 15, ಈಗ ಒಂದು ಕಾಲೇಜಲ್ಲಿ A ಅನ್ನೋ ಒಂದು ಕಾಲೇಜಲ್ಲಿ 5 ಸೀಟ್ ಇದಾವೆ ಅಂದ್ಕೊಡ್ರಿ. 5 ಸೀಟ್ ಇದಾವೆ, 10 11 12 13 14. ಸೊ 1 2 3 4 5, ಈ 5 ಜನ ಸ್ಟೂಡೆಂಟ್ಸ್ ಇದಕ್ಕೆ ಹೈ ಕಾಂಪಿಟೇಷನ್ ಮಾಡಿ ಈ ಕಾಲೇಜಲ್ಲಿ ಹೋಗಿ ಸೀಟ್ ತಗೊಂಡ್ರು. ಅವಾಗ ಈ ಕಾಲೇಜ್ ಕಟ್ ಆಫ್ ಏನಾಯ್ತಪ್ಪ 14 ಕಟ್ ಆಫ್ ಆಗ್ಬಿಡ್ತು. ಅಂದ್ರೆ ಎಷ್ಟು ಒಳ್ಳೆ ರ್ಯಾಂಕಿಂಗ್ ತಗೊಂಡಂತ ಸ್ಟೂಡೆಂಟ್ಸ್ ಆ ಕಾಲೇಜ್ ಕಾಂಪಿಟೇಷನ್ ಮಾಡ್ತಾರೆ. ದಟ್ ವಿಲ್ ಡಿಟರ್ಮೈನ್ ದ ಕಟ್ ಆಫ್ ದಟ್ ಕಾಲೇಜ್. JSS ಕಾಲೇಜ್ 841 ಆಯಿತು 4/88 ಇಂದ, ರೈಟ್. ಸೊ ದಟ್ ಇಸ್ ಒನ್, ಅಗೇನ್ ಇಟ್ಸ್ ಅ ಗುಡ್ ಚಾಯ್ಸ್ ಮೈಸೂರಲ್ಲಿ JSS ಕಾಲೇಜ್ ಬಿಟ್ರೆ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BMS 2 ಬರುತ್ತಪ್ಪಿ. ಒಂದು C415, ಇನ್ನೊಂದು BMS ಟಾಪ್ 2 ದಲ್ಲಿ ಇದೆ ನೋಡ್ರಿ. BMS C414 ಇದೆ, C414 ಇಟ್ಸ್ ಅ ಟಾಪ್ ಸೆಕೆಂಡ್ ಕಾಲೇಜ್. ಅಂಡ್ ನಿಮಗೆ ಇನ್ನೊಂದು ಬರುತ್ತೆ, ಯಾವುದು BMS ಕಾಲೇಜ್ ಬರುತ್ತೆ, ದಿಸ್ ಒನ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಇದೆಯಲ್ಲಪ್ಪ, ಅವಲ್ಹಳ್ಳಿ ಇದೆಯಲ್ಲ ಅದು ಬರುತ್ತೆ. GM ಕಟ್ ಆಫ್ ಬಂದ್ಬಿಟ್ಟು 636 2024ರಲ್ಲಿ, 2025ರಲ್ಲಿ 724 ಇದೆ. ಅಪ್ರಾಕ್ಸಿಮೇಟ್ಲಿ ಇಲ್ಲೂ ಕೂಡ ಒಂದು 100 ಜಾಸ್ತಿ ಆಯಿತು. ಅಂದ್ರೆ ಕಮ್ಮಿ ಜನ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡಿದ್ರು ಅಂತ ಅರ್ಥ. ಕಮ್ಮಿ ಜನ, ನಾಟ್ ಇಟ್ ಈಸ್ ವೆರಿ ರೇರ್ ಆಗಿ, ತುಂಬಾ ಇಷ್ಟು 100 200 ಎಲ್ಲ ಡಿಫ್ರೆನ್ಸ್ ಆಯಿತು ಅನ್ನೋ ದೊಡ್ಡ ಸಮಸ್ಯೆ ಇಲ್ಲ. ಕೆಲವೊಂದು ವರ್ಷ ಆಗ್ತಿರುತ್ತೆ. ಈ ವರ್ಷ ಅಗೇನ್ ಇದು 300 ಹೋಗ್ಬೋದು, ವಿ ಡೋಂಟ್ ನೋ ದಟ್. ಸೊ ಬಟ್ BMS ಅಗೇನ್ ಇಟ್ಸ್ ಅ ಗುಡ್ ಚಾಯ್ಸ್. MCA ದವರಿಗೆ 636 GM ಗಿತ್ತು, ಇಲ್ಲಿ 724 2025ಕ್ಕೆ. ಯು ಕ್ಯಾನ್ ರೆಫರ್ ದ ರಿಮೈನಿಂಗ್ ಕ್ಯಾಟಗರಿ ಕಟ್ ಆಫ್ಸ್. ನೆಕ್ಸ್ಟ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RNSIT ಅಂತ ಕರೀತೀವಿ ನಾವು. GM ಕ್ಯಾಟಗರಿಗೆ 656 ಇತ್ತು. ನೆಕ್ಸ್ಟ್ ಇದು 911 ಆಯಿತು. 656 ಇಂದ 911 ಆಯಿತು. ಇದು 2024ರಲ್ಲಿ, ಇದು 2025ರಲ್ಲಿ, ರೈಟ್. ಅಂಡ್ ದ ಲಾಸ್ಟ್ ಕಾಲೇಜ್ ದಟ್ ಈಸ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ. ಸೊ MBA ದಲ್ಲೂ ಇದು 10th ಪ್ಲೇಸ್ ಅಲ್ಲಿ ಇತ್ತು, MCA ದಲ್ಲೂ 10th ಪ್ಲೇಸ್ ಇದೆ. ಗುಡ್ ಚಾಯ್ಸ್ ಆಗಿರುತ್ತೆ. ಸೊ GM 481 ಇದ್ದಿದ್ದು 2281 ಆಯಿತು. ಇಲ್ಲಿಂದ ಇಲ್ಲಿಗೆ ಬಂತು 2281. ಅಗೇನ್ಸ್ ಅ ಗುಡ್ ಕಾಲೇಜ್. ಯಾರು ಹುಬ್ಳಿ ಧಾರವಾಡ ಬೆಳಗಾವಿ ಈ ತರ ಇರ್ತಾರ, ನೀವು KLE ಕಾಲೇಜ್ನ ರೆಫರ್ ಮಾಡಿ, ಯು ಕ್ಯಾನ್ ಗೋ ದೇರ್, ರೈಟ್. ಸೊ ದೀಸ್ ಆರ್ ದ ಟಾಪ್ 10 MBA ಮತ್ತು MCA ಕಾಲೇಜಸ್ಗಳು. ಸೊ ನಾನು ಟಾಪ್ 10 MBA MCA ಕಾಲೇಜ್ ಅಷ್ಟೇ ಮಾಡಿದ್ದೀನಿ. ಯಾಕಂದ್ರೆ ಸೊ ಸುಮಾರು 170 to 180 ಕಾಲೇಜಸ್ ಇದಾವೆ ಕರ್ನಾಟಕದಲ್ಲಿ PGCET ಎಂಟ್ರಲ್ಲಿ ಬರುವು. ಸೊ ಕೆಲವೊಂದು ವರ್ಷ 160 ಆಗ್ಬೋದು. ಇಟ್ ಇಸ್ ನಾಟ್ ಪಾಸಿಬಲ್ ಟು ಟೆಲ್ ಆಲ್ ದ 160 ಕಾಲೇಜಸ್ ಇನ್ ಎ ವಿಡಿಯೋ. ಇಟ್ ಈಸ್ ನಾಟ್ ರೆಕಮೆಂಡಬಲ್. ಆ ಥರ ಮಾಡಿದ್ರು ಕೂಡ ನಿಮಗೇನು ಅರ್ಥ ಆಗಲ್ಲ. ಸೊ ಇಟ್ಸ್ ನಾಟ್ ಯೂಸ್ಫುಲ್. ಸೊ ನಾನು ಟಾಪ್ 10 ಟಾಪ್ 20 ಈ ತರ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಈ ಒಂದು ಕಟ್ ಆಫ್ ಬೇಸ್ ಮೇಲೆ ನೀವೇನು ಮಾಡ್ಬೋದು, ಕ್ಯಾಟಗರಿ ಬೇಸ್ ಮೇಲೆ ಏನು ಮಾಡ್ಬೋದು, ಯು ಕ್ಯಾನ್ ಅನಲೈಸ್ ಇಟ್ ಅಂಡ್ ಯು ಕ್ಯಾನ್ ಮೇಕ್ ಅ ಲಿಸ್ಟ್. ಸೊ ನಾನು ಹೇಳೋದು ಇಷ್ಟೇ, ಬಿಫೋರ್ ಅಥವಾ ರ್ಯಾಂಕಿಂಗ್ ಬಂದಾದ್ಮೇಲೆ, ರಿಸಲ್ಟ್ ಬಂದಾದ್ಮೇಲೆ, ಅಥವಾ ಅದಕ್ಕಿಂತ ಮುಂಚೆ ನೀವು ಯಾವ್ದಾದ್ರು ಪ್ರಿಡಿಕ್ಷನ್ಸ್ಗಳನ್ನ ನೋಡಿಕೊಂಡು ಇಷ್ಟು ರ್ಯಾಂಕಿಂಗ್ ಬರ್ಬೋದು, ಅಥವಾ ಒಂದು 100 200 ಹಿಂದೆ ಮುಂದೆ ಬಾರಿ ರ್ಯಾಂಕಿಂಗ್ ಬರ್ಬೋದು, ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅದ್ರ ಬೇಸ್ ಮೇಲೆ ಏನು ಮಾಡಿರಿ, ಒಂದು ರಫ್ ಶೀಟ್ಸ್ ತೊಗೊಂಡು ಲಾಸ್ಟ್ ಇಯರ್ ಕಟ್ ಆಫ್ PDF ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, MBA MCA ಎರಡೂ ಕೂಡ. ಅದನ್ನು ನೋಡಿಕೊಂಡು ಒಂದು 200 300 ಹೆಚ್ಚು ಕಮ್ಮಿ ಇಟ್ಕೊಂಡು ಒಂದು ಕಾಲೇಜ್ ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಡ್ರಿ. ಆ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಂಡು ಆ ಕಾಲೇಜ್ ಬಗ್ಗೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಥವಾ ಇವಾಗ ಹೋಗಿ ಸೇರೋರಿಗೆಲ್ಲ ಹೇಳಬೇಡ್ರಿ, ಅವರು ಬೇರೆಯವರು ಕೇಳೇ ಹೇಳ್ತಾರೆ ನಿಮಗೆ. ಆಲ್ವೇಸ್ ನೆನ್ಬಿಟ್ಕೊಡ್ರಿ, ಆಲ್ವೇಸ್ ಲೈಕ್ ಗ್ರಾಸ್ ಇಸ್ ಗ್ರೀನರಿ ಆನ್ ದ ಅದರ್ ಸೈಡ್ ಅಂತ ಹೇಳ್ತಾನೆ ಅಭಿ ಹೇಳಿದ್ದ. ಗ್ರಾಸ್ ಗ್ರೀನರಿ ಆನ್ ದ ಅದರ್ ಸೈಡ್ ಅಂದರೆ ನಾವು ಓದುವಂಥ ಕಾಲೇಜ್ ನಮ್ಗೆ ಚೆನ್ನಾಗಿ ಅನ್ಸೋದಿಲ್ಲ, ಪಕ್ಕದ ಕಾಲೇಜ್ ಚೆನ್ನಾಗಿ ಅನ್ಸುತ್ತೆ, ಹೌದಲ್ವ? ಪಕ್ಕದ ಕಾಲೇಜ್ ಚೆನ್ನಾಗಿ ಅನ್ಸುತ್ತೆ. ಅದೇ ರೀತಿ ಸೊ ನಾವು ಓದುವಂಥ ಕಾಲೇಜ್ ಬಗ್ಗೆ ನಮಗೆ ಏನಾಗಿರುತ್ತೆ, ಇದೇನು ಕಾಲೇಜ್ ಬಿಡೋ, ಪಕ್ಕದ ಕಾಲೇಜ್ ಚೆನ್ನಾಗಿರುತ್ತೆ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಇವಾಗ ಹೋಗಿ ಸೇರೋರ್ಗೆ ಯಾರಿಗೂ ಕೇಳಬೇಡ್ರಿ. ಆಲ್ರೆಡಿ ಅಲ್ಲಿ ಓದಿದವರು, ಅಲ್ಯೂಮಿನಿಗಳು, ಅಥವಾ ನೀವು ಲಿಂಕ್ಡ್ಇನ್ನಲ್ಲಿ ಹುಡುಕ್ರಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಆ ಕಾಲೇಜ್ ಬಗ್ಗೆ ರಿವ್ಯೂಸ್ಗಳನ್ನ ನೋಡ್ಕೊಡ್ರಿ, ಪ್ಲೇಸ್ಮೆಂಟ್ಸ್ ಹೆಂಗಿದೆ ನೋಡ್ಕೊಡ್ರಿ, ಸ್ಕಿಲ್ಸ್ ಏನೇನು ಕೊಡ್ತಾರೆ ನೋಡ್ಕೊಡ್ರಿ, ಇಂಟರ್ನ್ಶಿಪ್ಸ್ ಯಾವ ಥರ ಮಾಡ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ನೋಡ್ಕೊಂಡ್ರಿ. ದೆನ್ ಯು ವಿಲ್ ಗೆಟ್ ಟು ನೋ ದ ಆಕ್ಚುಯಲ್ ಪಿಕ್ಚರ್ ಆಫ್ ದಟ್ ಕಾಲೇಜ್. ಆ ಕಾಲೇಜ್ ಬಗ್ಗೆ ಗೊತ್ತಾಗುತ್ತೆ. ದೆನ್ ಯು ಕ್ಯಾನ್ ಮೇಕ್ ದ ಪ್ರಿಯಾರಿಟಿ ಲಿಸ್ಟ್. ನಾನೇನು ಮಾಡೋದು, ಇವಾಗಿನ ಸ್ವಲ್ಪ ಕಾಲೇಜಸ್ ಯಾವ ಕಾಲೇಜ್ ಹೋಗಬೇಕು ಅನ್ನೋದನ್ನು ಸ್ವಲ್ಪ ಪ್ರಿಯಾರಿಟಿ ಲಿಸ್ಟ್ನ ರೆಡಿ ಮಾಡ್ಕೊಡ್ರಿ. ಬಿಕಾಸ್ ಅಟ್ ದ ಎಂಡ್ ಆಪ್ಷನಿಟಿ ಮಾಡೋ ಟೈಮಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಸರ್ ಗೊತ್ತೇ ಆಗ್ತಿಲ್ಲ, ಅದಾಗ್ತಿಲ್ಲ, ಇದಾಗ್ತಿಲ್ಲ ಅಂತ ಮಾಡ್ಕೋತೀರಾ. ಆ ರೀತಿ ಮಾಡ್ಕೋಬೇಡ್ರಿ. ನಾವು ಇರ್ತೀವಿ ನಿಮ್ಮ ಜೊತೆ, ಹೇಳ್ತೀವಿ ಯಾವ ರೀತಿ ಅಂತ. ಬಟ್ ಅಟ್ಲೀಸ್ಟ್ ಲಿಸ್ಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಅದರಲ್ಲಿ ಹಿಂದೆ ಮುಂದೆ ಮಾಡ್ಕೊಡ್ರಿ ಅಂತ ಹೇಳ್ಬೋದು, ರೈಟ್? ಸೊ ಇವತ್ತಿನ ವಿಡಿಯೋ ಆಗಿತ್ತು ಈ ಟಾಪ್ MBA MCA ಕಾಲೇಜಸ್
ಅಂಡರ್ PGCET. ನೆಕ್ಸ್ಟ್ ಹೊಸ ಅಪ್ಡೇಟ್ ಬಂತು ಅಂದರೆ ಡೆಫಿನೆಟ್ಲಿ ಐ ಕಮ್ ಅಂಡ್ ಪ್ರೆಸೆಂಟ್ ಬಿಫೋರ್ ಯು. ಸೊ ನಾನು ನಿಮಗೆ ರಿಸಲ್ಟ್ ಬಂದಾಗಿಂದನೂ ರಿಸಲ್ಟ್ ಯಾವಾಗ ಬರುತ್ತೋ ಅಲ್ಲಿಂದ ಹಿಡಿದು ನೆಕ್ಸ್ಟ್ ಅಂಟಿಲ್ ನೀವು ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋವರೆಗೂ ಏನೇನು ಪ್ರೊಸೆಸ್ ಬರುತ್ತೆ ವಿಲ್ ಬಿ ಟೆಲಿಂಗ್ ಯು ಇದೇ ಪ್ಲಾಟ್ಫಾರ್ಮಲ್ಲಿ ಹೇಳ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್. ರೈಟ್ ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.